ವಿಡಿಯೋ ಏನಂತ ನೋಡಿದ್ರೆ, ಈಗ ಆಲ್ರೆಡಿ ನಮ್ಮ ಹತ್ರ ಇರೋವಂಥ ಎಲ್ಲ ಜ್ಯುವೆಲ್ರಿ ವಿಡಿಯೋ ಥರ ಅಂತ ಅಂದ್ಕೊಂಬಿಡಿ. ಖಂಡಿತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಮ್ಮ ಹತ್ರ ಆಲ್ರೆಡಿ ಇರೋವಂಥ ನಾವು ಆಲ್ರೆಡಿ ಉಪಯೋಗಿಸ್ತಾ ಇರುವಂಥ ಇಯರಿಂಗ್ಸ್ ಇರ್ಬೋದು, ಜ್ಯುವೆಲ್ರಿ ಏನೇ ಇರ್ಬೋದು, ಅದನ್ನು ಮತ್ತೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಕಾಣೋ ಥರ. ಅಂದರೆ ತುಂಬ ಸಲ ಅದನ್ನು ನಾವು ಉಪಯೋಗಿಸಿರ್ತೀವಿ, ಕೆಲವು ಸಲ ನಾವು ಫ್ರೆಂಡ್ಸು ಕೊಟ್ಬಿಡ್ತೀವಿ, ಇಲ್ಲ ಕೆಲವು ಸಲ ಅದನ್ನು ಹಾಗೆ ಉಪಯೋಗಿಸಿ ಮನೆಯಲ್ಲೇ ಇಟ್ಬಿಡ್ತೀವಿ. ಅದನ್ನು ನಾವು ಮತ್ತೆ ಹೇಗೆ ಹೊಸದಾಗಿ ಮತ್ತೆ ನಾವು ಅದನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಉಪಯೋಗಿಸ್ಕೊಬೋದು ಅಂತ ಅಂದ್ಬಿಟ್ಟು ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನನ್ನ ಹತ್ರ ಒಂದು ಅರ್ಧ ಚಂದ್ರಾಕೃತಿಯಲ್ಲಿರುವಂಥ ಒಂದು ರಿಂಗ್ ಅಂತಲೇ ಹೇಳ್ಬೋದು, ಇಯರಿಂಗು ಅದಿತ್ತು ನನ್ನ ಹತ್ರ. ಅದರಲ್ಲಿ 24 ಭಾಗಗಳಿತ್ತು. ಸೊ ಅದನ್ನು ಸ್ವಲ್ಪ ಮಣಿ ಹಾಕಿ ಎಕ್ಸ್ಟೆಂಡ್ ಮಾಡಿಕೊಂಡು ಯಾವ ಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದು ಡಿಫ್ರೆಂಟಾಗಿ ಅಂತ ನಾನು ಯೋಚನೆ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಆ ಒಂದು ಇಯರಿಂಗ್ ಒಂದು ಮಾಡಿ ಮುಗಿಸಿದ್ದೆ, ಇನ್ನೊಂದು ಈಗ ನಿಮ್ಮ ಮುಂದೆ ಮಾಡ್ತಾ ಇದ್ದೇನೆ. ಇದರಲ್ಲಿ ನೀವೇನು ಮಾಡಬೇಕಂದ್ರೆ, ಫಸ್ಟು ನಾನೇನು ಮಾಡಿದ್ದೀನಿ ಅಂದರೆ, ಸೂಜಿ ದಾರದಲ್ಲಿ ಆ ಒಂದು ಇಯರಿಂಗ್ನ ಗಂಟು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಮಣಿಗಳನ್ನ ತಗೊಂಡು ಆ ಮಣಿಗಳು ಒಂದಕ್ಕೊಂದು ಒಂದ್ರ ಪಕ್ಕ ಒಂದು ಬರೋ ಥರ ನಾನು ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, 2 ಮಣಿ ತೊಗೊಂಡು ಫಸ್ಟು ಆ 2ನೇ ಭಾಗ ಏನಿದೆ ಅದ್ರ ಒಳಗಿಂದ ಸೂಜಿ ತೆಗೆದು ಮತ್ತೆ 2ನೇ ಮಣಿ ಒಳಗಡೆಯಿಂದ ಅದನ್ನು ಮೇಲೆ ತೆಗಿಬೇಕು. ಆಗ ಅದು ಅಲ್ಲೇ ಗಟ್ಟಿಯಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಅದಲ್ಲಿ ಏನೂ ಅಳ್ಳಾಡೋದಿಲ್ಲ, ಲೂಸ್ ಆಗೋದಿಲ್ಲ, ಮತ್ತು ಅದಲ್ಲೇ ನೀಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಅದು 2 ಅಕ್ಕಪಕ್ಕ ಇದೆ ಇವಾಗ. ಹಾಗೆಯೇ ನಾನಾಗಲೇ ಹೇಳಿದಾಗೆ, ನಾನು ತೊಗೊಂಡಿರೋಂಥ ಒಂದು ಇಯರಿಂಗು 24 ಪಾರ್ಟ್ಸ್ ಇತ್ತದು. ಆ 24 ಪಾರ್ಟ್ಸ್ ಏನಿದೆ ಅದೆಲ್ಲದಕ್ಕೂ ಒಂದೊಂದು ಮಣಿಗಳು ಬರೋ ಥರ ನಾನು ಒಂದ್ರ ಪಕ್ಕ ಒಂದು ಅದನ್ನು ಜೋಡಿಸ್ಕೊತ ಬರ್ತಾಯಿದ್ದೀನಿ. ಅದರ ಮೆಥಡು ಅದೇ ಇರುತ್ತೆ, ಬೇರೆ ಏನಿಲ್ಲ. ಒಂದು ಮಣಿ ಪೋಣಿಸಿ ಅದ್ರ ಒಳಗಡೆಯಿಂದ ಸೂಜಿ ತೆಗೆದು ಮತ್ತೆ ಇನ್ನೊಂದು ಮಣಿ ತೊಗೊಂಡು ಪಕ್ಕದಲ್ಲಿ ಅದನ್ನು ಕೂರಿಸಿ, ಅದು ಸೇಮ್ ಮೆಥಡು 24 ಮಣಿಗಳು ಕಂಟಿನ್ಯೂ ಆಗೋವರೆಗೂ ನೀವು ಅದನ್ನು ಮಾಡ್ಕೊತಾ ಹೋಗಬೇಕು. ಇದರಲ್ಲಿ ಏನಂದರೆ, ಈ ಇಯರಿಂಗ್ ನನ್ನ ಹತ್ರ ಇತ್ತು, ಅದನ್ನು ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ನಾನು ಯೋಚನೆ ಮಾಡಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇದಿಲ್ದಿರ ಬೇರೆ ಯಾವ್ದಾದ್ರು ಇರ್ಬೋದು, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು, ನಿಮ್ಮ ಕ್ರಿಯೇಟಿವಿಟಿ ಯಾವ ಥರ ಇದೆ ಅದ್ರ ಮೇಲೆ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ಇದು 24 ಮಣಿಗಳನ್ನ ಆಲ್ಮೋಸ್ಟ್ ಮುಗಿಸಿ, ಈಗ ಕೊನೆಯದಾಗಿ ಒಂದು 3 ಮಣಿ ಮಾತ್ರ ಉಳಿದಿದೆ. ಅದನ್ನು ಹಾಕಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಏನು, ಅದನ್ನು ಇನ್ನೂ ಹೇಗೆ ಎಕ್ಸ್ಟೆಂಡ್ ಮಾಡ್ಬೋದು, ಇನ್ನೂ ಅದಕ್ಕೆ ಮಣಿಗಳನ್ನ ಹೇಗೆ ಜೋಡಿಸ್ಕೊಳ್ಬೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ನಾನಾಗಲೇ ಹೇಳಿದಾಗೆ 24 ಭಾಗ ಇದ್ದಿದ್ದರಿಂದ ನನಗದು ಸೆಂಟ್ರಲ್ಲಿ ಒಂದು ತೊಗೊಂಡು ಅದನ್ನು ಬೇಸಾಗಿಟ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನನಗದನ್ನು ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಫಸ್ಟು 1ರಿಂದ 12ವರೆಗೂ ಒಂದು ಭಾಗ, 12ರಿಂದ 1ವರೆಗೂ 2ನೇ ಭಾಗ, ಆ ಥರ ಮಾಡ್ಕೊಂಡು ಹೋದೆ ನಾನು. ಸೊ ಈಗ 24 ಬೀಡ್ಸ್ ಏನಿದೆ ಅದನ್ನು ಪೂರ್ತಿ ಹಾಕಿ ಮುಗಿಸಾಯಿತು. ಇವಾಗ ಅಲ್ಲಿರುವಂಥ 24 ಬೀಡ್ಸ್ನ ಇನ್ನೂ ಸ್ವಲ್ಪ ಉದ್ದವಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಬೇಕು. ನೀವು ಇದಕ್ಕೆ ಮತ್ತೆ ಹೊಸದಾಗಿ ಮತ್ತೆ ಸೂಜಿ ದಾರ ಗಂಟು ಹಾಕಿ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮುಗಿಸಿದ್ದೀರಾ, ದಾರ ಉದ್ದ ಇದ್ದರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಳ್ಬೋದು. ಇಲ್ಲಿ ನಾನೇನು ಮಾಡಿದೆ ಅಂದರೆ, ಫಸ್ಟು ಬೀಡಿಗೆ ಒಂದು ಬೀಡು ಅಂದರೆ ಒಂದು ಮಣಿ ಮತ್ತು ಒಂದು ಲೌರಿಯಲ್ಲಿತ್ತು ನನ್ನ ಹತ್ರ, ಅಂದರೆ ಗೆಜ್ಜೆ ಥರ ಒಂದು ಮೆಟೀರಿಯಲ್ ಇತ್ತು. ಅದನ್ನು ತಗೊಂಡು ಆ ಗೆಜ್ಜೆ ಬಿಟ್ಟು ಒಂದು ಮಣಿ ಏನಿದೆ ಆ ಮಣಿ ಒಳಗಡೆಯಿಂದ ಕಟ್ಟಿರೋ ಆಲ್ರೆಡಿ ನಾವು ಹಾಕಿದ್ವಲ್ಲ ಬೇಸು 24 ಮಣಿ ಏನಿತ್ತು ಅದ್ರ ಒಳಗಡೆಯಿಂದ ತೆಗೆದು ಪಕ್ಕದಲ್ಲಿರೋ ಮಣಿ ಒಳಗಡೆಯಿಂದ ನಾನು ಮತ್ತೆ ಸೂಜಿನ ಹೊರಗೆ ತೆಗ್ದಿದ್ದೀನಿ. ನಿಮಗೆ ವಿಡಿಯೋ ನೋಡಿದ್ರೆ ಅದು ಕ್ಲೀನಾಗಿ ಅರ್ಥ ಆಗುತ್ತೆ ಅಂದ್ಕೊತೀನಿ. ಸೊ ಈಸಿನೇ ಇದೆ, ಏನೂ ಕಷ್ಟ ಇಲ್ಲ. ಹಾಗೆಯೇ 2ನೇ ಮಣಿಗೂ ನಾನೇನು ಮಾಡಿದೆ, 2 ಬೀಡು ಲೂಸ್ ಬೀಡ್ಸ್ ಏನಿತ್ತು 2 ಬೀಡ್ಸ್ ತೊಗೊಂಡೆ. ಹಾಗೆ ಒಂದು ಲೋರಿಯಲ್ ಅಂದರೆ ಗೆಜ್ಜೆ ಏನಿತ್ತು ಅದನ್ನು ತೊಗೊಂಡಿದ್ದೀನಿ. ಮತ್ತು ವಾಪಸ್ಸು ಆ ಗೆಜ್ಜೆನ ಬಿಟ್ಟು ಆ 2 ಬೀಡ್ಸ್ ಏನು ತೊಗೊಂಡಿದ್ವಿ ಅದ್ರ ಒಳಗಡೆಯಿಂದ ನಾವು 24 ಬೀಡ್ಸ್ ಏನಿದೆ ಅದರ 2ನೇ ಬೀಡ್ ಒಳಗಿಂದ ತೆಗೆದು 3ನೇ ಬೀಡಿಗೆ ಅದನ್ನು ಹಾಕ್ಕೊಬೇಕು. ಹೀಗೆ ಅದು ಪ್ರೊಸೀಜರ್ ಮಾತ್ರ ಸೇಮೇ ಇರುತ್ತೆ.
ಬೀಡ್ಸ್ ಮಾತ್ರ ಒಂದೊಂದು ಸಲನೂ ಒಂದೊಂದು ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಅಂದರೆ 1, 2, 3 ಹಾಗೆ ಅದನ್ನು 12 ಬರೋವರೆಗೂ ಅದನ್ನು ಹಾಕ್ಕೊಂಡು ಹೋಗ್ತಾ ಇರಬೇಕು. 12 ಆದಮೇಲೆ ಏನು ಮಾಡಿದೆ ಅಂದರೆ ಮತ್ತೆ 1ರಿಂದ 12 ಆಯಿತು. ಈಗ 12ರಿಂದ ಇನ್ನೊಂದು 2ನೇ ಭಾಗ ಇತ್ತಲ್ಲ, ಅದಕ್ಕೇನು ಮಾಡಿದೆ 12, 11, 10 ಆ ಥರ ಕಡಿಮೆ ಮಾಡ್ಕೊತಾ ಹೋದೆ ಬೀಡ್ ನಾನು. ಸೊ ಅವಾಗ ನಿಮಗೆ ಆ ಒಂದು ಶೇಪ್ ಏನಿದೆ ಅದು ನಿಮಗೆ ಸಿಗುತ್ತೆ. ನಾವು ಪ್ರತಿ ಸಲ ಏನು ಮಾಡ್ತೀವಿ ಅಂದರೆ, ಯಾವುದಾದ್ರೂ ಒಂದು ಹಳೇದಾಗ್ಬಿಟ್ರೆ ಅದನ್ನು ಎತ್ತಿ ಬಿಸಾಕ್ಬಿಡ್ತೀವಿ, ಇಲ್ಲ ಯಾರಿಗಾದ್ರೂ ಕೊಟ್ಬಿಡ್ತೀವಿ, ಇಲ್ಲಾಂದರೆ ಅದನ್ನು ಹಾಗೆಯೇ ಬಿಟ್ಬಿಡ್ತೀವಿ. ಹಾಕೊಳ್ಳೋಣ ಬಿಡೋ, ಅಯ್ಯೋ ತುಂಬ ಹಳೇದಾಗೋಯ್ತು, ಎಷ್ಟೊಂದು ಸಲ ಹಾಕಿದ್ದೀನಿ ಇದನ್ನು ಅಂತ ಹಾಗೆ ಬಿಟ್ಬಿಡ್ತೀವಿ. ಸೊ ಅದನ್ನು ಸ್ವಲ್ಪ ನಾವು ತಲೆ ಉಪಯೋಗಿಸಿ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ, ಈ ಥರ ಓಲೆ ಯಾರೇ ನಮ್ಮ ಫ್ರೆಂಡ್ಸ್ ಹತ್ರ ಇದ್ರೂ ಅವ್ರಿಗೆ ಅನ್ಸೋದೇ ಇಲ್ಲ, ಓ ಇದು ಅದೇ ಓಲೆ ಅಲ್ವಾ ಅಂತ ಅಂದ್ಬಿಟ್ಟು. ನಮ್ಮದು ಅವರೆಲ್ಲರಿಗಿಂತ ಡಿಫ್ರೆಂಟಾಗಿರುತ್ತೆ. ಸೊ ನಾವು ಮತ್ತೆ ಹಳೇದಾಗಿರೋ ಅದೇ ಇಯರಿಂಗ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಂಡು ಅವ್ರ ಮುಂದೆ ಎಲ್ಲ ತೋರಿಸ್ಬೋದು ಹಾಕ್ಕೊಂಡು. ಸ್ವಲ್ಪ ಟೈಮ್ ತಗೊಳುತ್ತೆ ಇದು, ಬಟ್ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಆ ಒಂದೊಂದು ಮಣಿಗಳನ್ನ ಕೌಂಟ್ ಮಾಡಿ ಹಾಕೋದಿರ್ಬೋದು, ಅಥವಾ ದಾರ ಮೇಲೆ ಎಳೆದು ಅದನ್ನು ಕಂಪ್ಲೀಟ್ ಮಾಡೋದಿರ್ಬೋದು. ಅದೆಲ್ಲ ಮಾಡುವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ವಲ್ಪ ಟೈಮ್ ಕನ್ಸ್ಯೂಮ್ಡು. ನೀವು ಅದನ್ನು ನೋಡ್ಕೊಂಡು ಮಾಡ್ಕೊಬೇಕಷ್ಟೇ ನಿಮ್ಮ ಫ್ರೀ ಟೈಮಲ್ಲಿ. ನೀವಲ್ಲದೆ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಅವ್ರ ಹತ್ರ ಇರುವಂಥ ಅವರು ಬೇಡ ಅಂತ ಅಂದ್ಕೊಂಡಿರೋ ಇಯರಿಂಗ್ಸ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಅದನ್ನೆಲ್ಲ ತೊಗೊಂಬಂದು ಕೂಡ ನೀವು ಈ ಥರ ಕ್ರಿಯೇಟ್ ಮಾಡ್ಕೊಬೋದು. ಆವಾಗ ಅವ್ರಿಗೂ ಖುಷಿಯಾಗತ್ತೆ ಖಂಡಿತವಾಗ್ಲೂ. ಸೊ ಈಗ ನೋಡ್ತಾ ಇದ್ದೀರಾ, ನಾನು ಆಲ್ರೆಡಿ ಮುಗಿಸಿದ್ದೀನಿ, 2 ಪಾರ್ಟನ್ನು ಮುಗಿಸ್ಬಿಟ್ಟೆ. ಈಗ ಕೊನೆಯದಾಗಿ ಒಂದು 2-3 ಬೀಡ್ಸ್ ಮಾತ್ರ, ಬೇಸ್ ಬೀಡ್ಸ್ ಏನಿದೆ ಅದು ಮಾತ್ರ ಉಳಿದಿದೆ. ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನೋಡೋಣ ನಮ್ಮದು ಇಯರಿಂಗು ಎರಡೂ ಅಕ್ಕಪಕ್ಕ ಇಟ್ಟಾಗ ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೀನಿ. ಅದು ಮುಗಿಸಿ 2 ಜೊತೆಯಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋದಕ್ಕೆ. ಇದು ಫುಲ್ಲು ಮುಗಿಸಿ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ಯಾವುದಾದ್ರೂ ಓಲೆ ಯಾವುದಾದ್ರು ಇದ್ದರೆ ನನ್ನ ಹತ್ರ ಇರೋದು ಅದರಲ್ಲಿ ಏನು ಮಾಡ್ಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಈಗ ಎರಡೂ ಅಕ್ಕಪಕ್ಕ ಇಟ್ಟರೆ ಹೇಗಿದೆ ಅಂತ ನೋಡಿ ಹೇಳಿ, ಇಷ್ಟ ಆಗಿದ್ದರೆ ನಿಮಗೆ. ಮತ್ತೆ ಸಿಗೋಣ, ಬಾಯ್.